ನಿಮಗೆ ಎಷ್ಟು ಮೋಸ ಮಾಡ್ತಾರೆ ಇವರು ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಾನು ಶಿವಮೊಗ್ಗ ಹೋಗಬೇಕು, ಶಿವಮೊಗ್ಗದ ಹತ್ರ ಇರೋ ಸಾಗರ ಇದೆಯಲ್ಲ ಅಲ್ಲಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದೆ. ಸೊ ಅಷ್ಟು ದೂರ ಬೈಕಲ್ಲಿ ಹೋಗ್ಬೇಕಲ್ಲ, ಏನಕ್ಕೆ ಬೈಕಲ್ಲಿ ಹೋಗೋದು ಅಂತ ಹೇಳಿ ಈ ಟ್ರೈನ್ಗೆ ಪಾರ್ಸಲ್ ಮಾಡಿದ್ರೆ ಬೈಕ್ನ ಹೇಗಿರ್ತದೆ ಅಂತ ಹೇಳಿ ಬೈಕ್ನ ಟ್ರೈನ್ಗೆ ಪಾರ್ಸಲ್ ಕಳಿಸ್ಬಿಡೋಣ. ಆಮೇಲೆ ನಾನು ಸ್ಲೀಪರ್ ಕೋಚ್ ಟ್ರೈನ್ ಬುಕ್ ಮಾಡ್ಕೊಂಡಿದ್ದೆ, ಅಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಬಟ್ ಇಲ್ಲಿ ಹೇಗೆ ರೌಡಿಸಮ್ ಮಾಡ್ತಾರೆ, ಇಲ್ಲಿರೋರೆಲ್ಲ ಹೇಗೆ ಬಿಹೇವ್ ಮಾಡ್ತಾರೆ ಅಂತ ಅಂದರೆ, ಇವ್ರಿಗೆ ಕಂಪ್ಲೀಟ್ ಏನು ಅಂತಂದರೆ ಈ ನಾವು ಈ ಬೈಕಲ್ಲಿರೋ ಪೆಟ್ರೋಲೆಲ್ಲ ಖಾಲಿ ಮಾಡಬೇಕಲ್ವಾ, ಅದನ್ನು ಖಾಲಿ ಮಾಡ್ಕೊಂಡು ತಂದುಕೊಡ್ಲಿಲ್ಲ ಅಂದರೆ ಒಂಥರ ಬಿಹೇವ್ ಮಾಡ್ತಾರೆ. ಆ್ಯಂಡ್ ಅಲ್ಲಿ ಎಲ್ಲ ಫೆಸಿಲಿಟೀಸ್ ಇರುತ್ತೆ, ಬಟ್ ಅವ್ರಿಗೆ ದುಡ್ಡು ಕೊಡಬೇಕು. ಎಷ್ಟು ದುಡ್ಡು ಕೊಡಬೇಕು ಅಂದರೆ ಅವ್ರು ಕೇಳಿದ್ದೇ ದುಡ್ಡು ಕೊಡಬೇಕು. ಅದರಲ್ಲಿ ₹1 ₹2 ಕಮ್ಮಿ ಆದರೂ ಕೂಡ ಅವ್ರು ಒಪ್ಕೊಳ್ಳೋದಿಲ್ಲ. ಅದಾದಮೇಲೆ ಇವ್ರು ಏನು ಮಾಡ್ತಾರೆ ಅಂತಂದರೆ ಎಲ್ಲದಕ್ಕೂ ಒಪ್ಕೊಂಡ್ಮೇಲೆ ಅಲ್ಲಿ ಅವರೇ ಪೆಟ್ರೋಲ್ ಎಲ್ಲ ಖಾಲಿ ಮಾಡಿಕೊಡ್ತಾರೆ. ಆಮೇಲೆ ಪೆಟ್ರೋಲ್ಗೆ ಏನಾದ್ರು ನಾವು ಬಾಟ್ಲು ತೊಗೊಂಡೋಗಿ ಅಂದರೆ ಆ ಪೆಟ್ರೋಲು ವೇಸ್ಟ್ ಆಗುತ್ತೆ. ಅವ್ರಿಗೆ ಹೇಳ್ದಷ್ಟೇ ದುಡ್ಡು ಕೊಡಬೇಕು, ಇಲ್ಲಾಂದರೆ ಫುಲ್ ರೌಡಿಸಮ್ ಮಾಡ್ತಾರೆ. ಇಲ್ಲಿ ಎಲ್ಲ ಕಡೆನೂ ಅಷ್ಟೇ, ಯಶವಂತಪುರ ರೈಲ್ವೆ ಸ್ಟೇಷನಲ್ಲೂ ಅಷ್ಟೇ, ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನಲ್ಲೂ ಅಷ್ಟೇ. ಅದಾದಮೇಲೆ ಹೇಗೆ ಅದನ್ನು ಪಾರ್ಸಲ್ ಮಾಡೋದು ಅಂತ ಅಂದರೆ, ನೀವು ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಒಂದು ಫಾರಮ್ ತೊಗೋಬೇಕು. ಫಾರಮ್ನ ಫಿಲ್ ಮಾಡಿ ನೀವು ಏನು ಮೆಟೀರಿಯಲ್ ಕಳಿಸ್ತಾಯಿದ್ದೀರಾ, ಯಾವ ಥರ ಮೆಟೀರಿಯಲ್ ಕಳಿಸ್ತಾಯಿದ್ದೀರಾ. ಈಗ ಬೈಕ್ ಅಂದರೆ ಅದು ಎಷ್ಟು CC ಬೈಕು, ಅದೆಷ್ಟು ಬೆಲೆ ಬಾಳುತ್ತೆ ಅಂತೆಲ್ಲ ಬರೀಬೇಕು. ಅಕಸ್ಮಾತು ಮನೆ ಐಟಮ್ಗಳು ಅಥವಾ ಮನೇಲಿರೋವಂಥ ಯಾವುದಾದ್ರು ಒಂದು ವಸ್ತುಗಳು, ನೀವು ಏನೇ ಸೈಕಲ್ ಆಗಿರ್ಬೋದು, ಒಂದು TV ಆಗಿರ್ಬೋದು, ಯಾವುದೇ ಒಂದು ವಸ್ತುನ ನೀವು ರೈಲ್ವೆ ಸ್ಟೇಷನಲ್ಲಿ ಟ್ರೈನ್ಗೆ ಪಾರ್ಸಲ್ ಕಳಿಸ್ಬೇಕು ಅಂತಂದರೆ ಅದ್ರ ಡೀಟೇಲ್ ಎಲ್ಲ ಬರೆದು ನೀವೇ ಪ್ಯಾಕ್ ಮಾಡಿದ್ರೆ ನೀಟಾಗಿ ನೀವೇ ಪ್ಯಾಕ್ ಮಾಡ್ಬೋದು. ಇಲ್ಲ ಅಂತಂದರೆ ಅವ್ರಿಗೇನಾರು ಪ್ಯಾಕ್ ಮಾಡೋಕೆ ಕೊಡೋದಾದರೆ ಅವ್ರಿಗೆ ಕೇಳಿದಷ್ಟು ದುಡ್ಡು ಕೊಟ್ಬಿಟ್ಟು ಪ್ಯಾಕ್ ಮಾಡಿಸ್ಬೇಕು. ಅದಾದಮೇಲೆ ಅವರು ಫಾರ್ಮ್ ಎಲ್ಲ ಫಿಲ್ ಮಾಡಿರ್ತೀವಲ್ಲ ಅದನ್ನೆಲ್ಲ ತೊಗೊಂಡು ಕಂಪ್ಲೀಟ್ ಚೆಕಪ್ ಮಾಡಿ ಆಮೇಲೆ ಮತ್ತೆ ಆ ರೆಸಿಪ್ಟ್ ಕೊಡ್ತಾರಲ್ಲ, ಆ ರೆಸಿಪ್ಟ್ಗೆ ಅಮೌಂಟ್ ಕಟ್ಟಬೇಕು. ಅವರು ಒಂದು ಫಿಕ್ಸ್ ಮಾಡಿರ್ತಾರೆ, ಇಷ್ಟಿಷ್ಟು ಅಮೌಂಟ್ ಅಂತ. ಟ್ರೈನ್ ಚಾರ್ಜ್ ಎಕ್ಸ್ಟ್ರಾ ಇರ್ತದೆ, ಪಾರ್ಸಲ್ ಚಾರ್ಜ್ ಎಕ್ಸ್ಟ್ರಾ ಇರ್ತದೆ. ಎಲ್ಲದಕ್ಕೂ ನೀವು ಮೊದಲೇ ಪ್ರಿಪೇರ್ ಆಗಿ ಹೋಗಿ. ಆಮೇಲೆ ನಾನು ಟ್ರೈನ್ ಹತ್ತಿ ಶಿವಮೊಗ್ಗ ರೀಚ್ ಆಗೋಷ್ಟರೊಳಗಡೆ ಇನ್ನೂ ನನಗೇನು ಮೆಸೇಜ್ ಬಂದಿರಲಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನನ್ನ ಫ್ರೆಂಡ್ ಒಳ್ಳೆ ನಿದ್ದೆ ಮೂಡಲಿದೆ. ಬೆಳಗ್ಗೆನೇ ಅವನೇ ಬಂದು ಎಬ್ಬಿಸಿ ಒಳ್ಳೆ ಶಾಕ್ ಕೊಟ್ಟ. ಇನ್ನು ಅದಾದಮೇಲೆ ಅವನು ಬೆಂಗಳೂರಿಗೆ ಹೋಗ್ಬೇಕಿತ್ತು, ಅವನು ಬೆಂಗಳೂರಿಗೆ ಹೋದ. ನಾನು ಇನ್ನು ತಾಳಗುಪ್ಪ ಹೋಗೋದಿತ್ತು. ತಾಳಗುಪ್ಪ ತನಕ ಸ್ಲೀಪಿಂಗ್ ಕೋಚ್ ಬುಕ್ ಮಾಡ್ಕೊಂಡಿದ್ದೆ. ತಾಳಗುಪ್ಪಗೆ ಹೋಗಿ ಅಲ್ಲಿಗೆ ಬೈಕ್ನ ಬುಕ್ ಮಾಡಿದ್ದೆ ನಾನು, ಅಂದರೆ ಪಾರ್ಸಲ್ ಮಾಡಿದ್ದು ಬೆಂಗಳೂರಿಂದ ತಾಳಗುಪ್ಪಗೆ ಮಾಡಿದ್ದು ಪಾರ್ಸಲು. ಬಟ್ ಅದು ನಾನು ಸ್ವಲ್ಪ ಲೇಟಾಗಿ ಬುಕ್ ಮಾಡಿರೋದ್ರಿಂದ ಸ್ವಲ್ಪ ಒಂದಿನ ಲೇಟಾಗಿ ಸಿಗುತ್ತೆ ಅಂತ ಹೇಳಿದ್ರು. ಈವನ್ ಮೆಸೇಜ್ ಬಂದಿತ್ತು. ಬೈಕ್ ಇಲ್ಲ ಅಂದರೂ ಪರವಾಗಿಲ್ಲ, ಹಾಗೆ ಅಲ್ಲೇ ಸುತ್ತಮುತ್ತ ಇರುವಂತಹ ಕೆಲವು ಪ್ಲೇಸಸ್ಗಳನ್ನ ಕವರ್ ಮಾಡೋಣ, ಬಸ್ನಲ್ಲಿ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡೆ. ಏಕೆಂದರೆ ಅಲ್ಲಿ ನನಗೆ ಬಸ್ಸೆಲ್ಲ ಫೆಸಿಲಿಟೀಸ್ ಎಲ್ಲ ಹೇಗಿದೆ, ಯಾವ ಕಡೆ ಹೋಗುತ್ತೆ ಅಂತೆಲ್ಲ ಮೊದಲೇ ಗೊತ್ತಿತ್ತು. ನಾನು ಮೊದಲೇ ಒಂದು ಸಲ ಬಂದಿರೋದ್ರಿಂದ ಈ ಜಾಗ ಎಲ್ಲ ತುಂಬ ಫೆಮಿಲಿಯರ್ ಇತ್ತು. ಅದಾದಮೇಲೆ ತಾಳಗುಪ್ಪ ರೈಲ್ವೆ ಸ್ಟೇಷನ್ಗೆ ಬಂದು ಅಲ್ಲೇ ತಿಂಡಿ ತಿಂದ್ಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ನೆಕ್ಸ್ಟು ಸಿಗಂದೂರಿಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡೆ. ಅಲ್ಲಿಂದ ಸಿಗಂದೂರಿಗೆ ಹೋಗೋಕ್ಕೆ ವ್ಯವಸ್ಥೆ ಮಾಡಿಕೊಂಡು ಆಮೇಲೆ ಅಲ್ಲಿ ಬಸ್ಸೆಲ್ಲ ಚೇಂಜ್ ಮಾಡಬೇಕಲ್ಲ, ಸೊ ಬಸ್ಸೆಲ್ಲ ಚೇಂಜ್ ಮಾಡ್ಕೊಳ್ಳೋದಿಲ್ಲಿ. ಅದಾದಮೇಲೆ ಸಿಗಂದೂರಿಂದ ಬರಬೇಕಾದ್ರೆ ಅಲ್ಲಿ ಇನ್ನೊಂದು ದೇವಸ್ಥಾನ ಇತ್ತು. ಆ ದೇವಸ್ಥಾನ ಯಾವುದು, ಆ ದೇವಸ್ಥಾನದ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ, ಅದನ್ನು ಕೂಡ ನೋಡಿ. ಹಾಗೂ ಸಿಗಂದೂರು ಬಗ್ಗೆನೂ ಒಂದು ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ಪಾರ್ಟಲ್ಲಿ ಆ ಸಿಗಂದೂರು ಬಗ್ಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ನೋಡ್ತಾ ಹೋಗಿ. ಹಾಗೆ ನಿಮಗೆ ಟ್ರೈನಲ್ಲಿ ಯಾವುದೇ ಥರ ಪಾರ್ಸಲ್ ಹಾಕಬೇಕು ಅಂತ ಅಂದರೆ ಕೆಲವು ಪ್ರೊಸೀಜರ್ ಇರ್ತದೆ, ನಾನು ಆವಾಗಲೇ ಹೇಳಿದ್ನಲ್ಲ, ಅದೆಲ್ಲ ಫಾಲೋ ಮಾಡಿ. ಹಾಗೂ ನಿಮಗೆ ಸ್ಲೀಪಿಂಗ್ ಕೋಚ್ ಬುಕ್ ಮಾಡ್ಕೋತೀರಲ್ಲ ಅದಕ್ಕೆ ಸಪ್ರೇಟ್ ದುಡ್ಡು ಇರ್ತದೆ, ಹಾಗೂ ಪಾರ್ಸಲ್ಗೆ ಸಪ್ರೇಟ್ ಚಾರ್ಜಸ್ ಇರ್ತದೆ. ಎರಡನ್ನೂ ನೋಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಬುಕ್ ಮಾಡಬೇಕಾಗತ್ತೆ. ನೀವೇನಾರು ಪಾರ್ಸಲ್ನ ಕಳಿಸೋದಾದರೆ, ಬೈಕು ಅಥವಾ ಬೇರೆ ಮೆಟೀರಿಯಲ್ಸ್ನ ಕಳಿಸೋದಾದರೆ ಒಂದಿನ ಮುಂಚೆ ಕಳಿಸಿದ್ರೆ ಒಳ್ಳೆಯದು. ಯಾಕೆಂದರೆ ನೀವು ಹೋಗಿ ರಿಸೀವ್ ಮಾಡ್ಕೊಳ್ಳೋದಾದರೆ ಅಲ್ಲಿಂದ ನಿಮಗೆ ಈಸಿ ಆಗುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು.